ರಾಯಬಾಗ್ ಸುದ್ದಿ ಲೋಕಸಭೆಯ ಚುನಾವಣೆಗೆ ಶಾಂತಿಯುತ ಮತದಾನ ಹಾಗೂ ಅಕ್ರಮ ತಡೆಗೆ ಆದ್ಯತೆ. ಚಿಕ್ಕೋಡಿ ಲೋಕಸಭೆಯ ಚುನಾವಣೆಯ ನಿಮಿತ್ತ ರಾಯಬಾಗ್ ಹಾಗೂ ಕುರ್ಚಿ ವಿಧಾನಸಭೆ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನಕ್ಕೆ ಹಾಗೂ ಅಕ್ರಮ ತಡೆಗೆ ಆದ್ಯತೆ ನೀಡಲಾಗುತ್ತಿದೆ. ಚುನಾವಣೆಗೆ ಸಂಬಂಧಿಸಿದಂತೆ ಅಕ್ರಮಗಳನ್ನು ತಡೆಗಟ್ಟಲು ಕಂಕನವಾಡಿ, ನಸಲಾಪುರ, ಕಬ್ಬೂರ, ಕುರ್ಚಿ ಸೇತುವೆ, ಹಾರುಗೇರಿ ಕ್ರಾಸ್, ಅಂದಿಕೊಂದು ಗ್ರಾಮಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ಮಾಡಲಾಗುತ್ತದೆ ಎಂದು ಸಹಾಯಕ ಚುನಾವಣಾ ಅಧಿಕಾರಿಗಳು ಚಿಕ್ಕೋಡಿ ಲೋಕಸಭೆ ಚುನಾವಣೆಯ ಪೂರ್ವ ತಯಾರಿಯ ಕುರಿತು ಚುನಾವಣಾ ಅಧಿಕಾರಿಗಳು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಮಾಹಿತಿ ನೀಡಿದರು. ರಾಯಬಾಗ್ ವಿಧಾನಸಭೆ ಚುನಾವಣೆ ಸಹಾಯಕ ಅಧಿಕಾರಿ ಸೋಮಲಿಂಗ ಗೆನ್ನೂರ್ ಮಾತನಾಡಿ, ಮೇ 7ರಂದು ಲೋಕಸಭೆ ಚುನಾವಣೆ ನಡೆಯಲಿದೆ. ಚುನಾವಣೆಯಲ್ಲಿ 1,11,250 ಪುರುಷ ಮತದಾರರು, 1,734 ಮಹಿಳಾ ಮತದಾರರು, 9 ತೃತೀಯ ಲಿಂಗಿಯ ಮತದಾರರು ಮತದಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 85 ವರ್ಷ ಮೇಲ್ಪಟ್ಟ 3,290 ಹಿರಿಯ ನಾಗರಿಕ ಮತದಾರರಿದ್ದಾರೆ. ಅವರಿಗೆ ಮನೆಯಿಂದಲೇ ಮತದಾನ ಮಾಡಲು ಸಕಲ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದ ಅವರು 2,626 ವಿಕಲಚೇತನ ಮತದಾರರ ಕುರಿತು ಮಾಹಿತಿ ನೀಡಿದರು. ಚುನಾವಣೆ ಅಕ್ರಮವನ್ನು ತಡೆಗಟ್ಟಲು 8867519106 ಸಹಾಯವಾಣಿ ತೆರೆಯಲಾಗಿದೆ. 64 ಜನ ಅಧಿಕಾರಿಗಳ ತಂಡ ರಚನೆ ಮಾಡಲಾಗಿದೆ. ಅವರು ದಿನದ 24 ಗಂಟೆ 3 ಶಿಫ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಎಂದು ತಿಳಿಸಿದರು. ಕುರ್ಚಿ ಸಹಾಯಕ ಚುನಾವಣಾ ಅಧಿಕಾರಿಗಳಾದ ಚಂದ್ರಮೌಳಿ ಕುರ್ಚಿ ಮತದಾರರ ಪಟ್ಟಿಯ ಕುರಿತು ವಿವರಣೆ ನೀಡಿದರು. ಇದರಲ್ಲಿ ಒಟ್ಟು 1,02,699 ಪುರುಷ ಮತದಾರರು, 9,08,683 ಮಹಿಳಾ ಮತದಾರರು, 16 ತೃತೀಯ ಲಿಂಗಿಯ ಮತದಾರರು, 1,368, 1,955 85 ವರ್ಷ ಮೇಲ್ಪಟ್ಟ ಪುರುಷ ಮತ್ತು ಮಹಿಳಾ ಹಿರಿಯ ನಾಗರಿಕ ಮತದಾರರು ಹಾಗೂ 1,177 803 ವಿಕಲಚೇತನ ಮತದಾರರು ಚುನಾವಣಾ ಮತದಾನ ಪಟ್ಟಿಯಲ್ಲಿ ಇದ್ದಾರೆ. ಹಿರಿಯ ನಾಗರಿಕರು ಮನೆಯಿಂದಲೇ ಮತದಾನ ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಮತದಾನದ ಅಕ್ರಮವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ಸಿ-ವಿಜಿಲೆನ್ಸ್ ಆ್ಯಪ್ ತಯಾರಿಸಲಾಗಿದೆ. ಸಾರ್ವಜನಿಕರು ತಮ್ಮ ಮೊಬೈಲ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿ ಚುನಾವಣಾ ಅಕ್ರಮದ ಚಿತ್ರೀಕರಣಗಳನ್ನು ಅಪ್ಲೋಡ್ ಮಾಡಿ ದೂರನ್ನು ದಾಖಲಿಸಬಹುದಾಗಿದೆ. 100 ನಿಮಿಷಗಳಲ್ಲಿ ದೂರಿಗೆ ಸಂಬಂಧಿಸಿದ ಪರಿಹಾರವನ್ನು ಅಧಿಕಾರಿಗಳು ಹಾಗೂ ಚುನಾವಣಾ ಸಹಾಯಕ ಅಧಿಕಾರಿಗಳು ಪರಿಹರಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಚನ್ಕೋಣ್, ರಾಯಬಾಗ್ ಚುನಾವಣಾ ಸಹಾಯಕ ಅಧಿಕಾರಿ ಸೋಮಲಿಂಗ ಗೆನ್ನೂರ್ ಹಾಗೂ ಕುರ್ಚಿ ಸಹಾಯಕ ಚುನಾವಣಾ ಅಧಿಕಾರಿ ಚಂದ್ರಮೌಳಿ ಸುದ್ದಿಗೋಷ್ಠಿಯಲ್ಲಿದ್ದರು. ವರದಿ ರಮೇಶ್ ಕಾಂಬ್ಳೆ. 0 ರಾಯಬಾಗ್ ಮತ್ತು 05 ಕುರ್ಚಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂದರೆ ವಿಧಾನಸಭಾ ಕ್ಷೇತ್ರಗಳು. ಡೇಟ್ ಆಫ್ ನೋಟಿಫಿಕೇಶನ್ ಏಪ್ರಿಲ್ 12 ಕೊಟ್ಟಬೇಡಿ, 2 ಕೊಟ್ಟಬೇಡಿ. ಕುರ್ಚಿ ಮತ್ತು ರಾಯಬಾಗ್ 2 ಕೊಡಿ. ಡೇಟ್ ಆಫ್ ನೋಟಿಫಿಕೇಶನ್ ಚುನಾವಣಾಧಿಕಾರಿಗಳು ಮತ್ತು ಅವತ್ತೇ ನೋಟಿಫಿಕೇಶನ್ಗಳನ್ನು ಚುನಾವಣಾಧಿಕಾರಿಗಳು ಕೊಡಿಸ್ತಾರೆ. ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ನಾಮಿನೇಷನ್ ಏಪ್ರಿಲ್ 19, 2024 ಲಾಸ್ಟ್ ಡೇಟ್ ಅಂದರೆ ಕೊನೆಯ ದಿನಾಂಕ, ಅಂತಿಮ ದಿನಾಂಕ ನಾಮಿನೇಷನ್ ಸಲ್ಲಿಸಲು, ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 19, 12ನೇ ತಾರೀಕು ಪ್ರಾರಂಭ ಹೋಗಿ 19ನೇ ತಾರೀಕು ದಿನಾಂಕ ಹೋಗಿದೆ. ಸ್ಕ್ರೂಟಿನಿ ತೆಗೆದುಕೊಳ್ಳುವಂಥದ್ದು ಚುನಾವಣಾಧಿಕಾರಿಗಳು ಚಿಕ್ಕೋಡಿಯಲ್ಲಿ ನಡೀತಾ ಇರ್ತದೆ. ಇದು ಸ್ಕ್ರೂಟಿನಿ ದಿನಾಂಕ ಏಪ್ರಿಲ್ 20ರಂದು ಸ್ಕ್ರೂಟಿನಿ ನಡೀತದೆ ಮತ್ತು ವಿತ್ಡ್ರಾಲ್ ಮಾಡುವಂಥವ್ರು ಒಂದು ದಿನ ಬಿಟ್ಟು ನಂತರ ಏಪ್ರಿಲ್ 22ನೇ ತಾರೀಕಿಗೆ ವಿತ್ಡ್ರಾಲ್ ನಾಮಪತ್ರ ಹಿಂಪಡೆಯುವ ದಿನಾಂಕ ನಿಗದಿಪಡಿಸಲಾಗಿದೆ. ಮಾನ್ಯ ಚುನಾವಣಾಧಿಕಾರಿಗಳು ಚಿಕ್ಕೋಡಿ 01 ರವರಲ್ಲಿ ಅರ್ಜಿಯನ್ನು ವಿತ್ಡ್ರಾಲ್ ಮಾಡಬಹುದಾಗಿದೆ. ಮತ್ತು ಪೋಲಿಂಗ್ ಡೇಟ್ ಇದು ಎಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಚುನಾವಣೆ ದಿನಾಂಕ ಮೇ 7ನೇ ತಾರೀಕು ಚುನಾವಣೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ರಿಸಲ್ಟ್ ಅಂತಂದರೆ ಮತಗಳ ಎಣಿಕೆ ಜೂನ್ 4ರಂದು ನಡೀತದೆ. ಇದು ಓವರಾಲ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ನಾವು ಅದರಲ್ಲಿ 01 ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮದು ರಾಯಬಾಗ್ 06 ರಾಯಬಾಗ್ SC ಮತಕ್ಷೇತ್ರ ಬರ್ತದೆ. ಮತ್ತು ಚಿಕ್ಕೋಡಿದು ಕುರ್ಚಿದು ನಮ್ಮ ಚಂದ್ರಮೌಳಿಯವರಿಗೆ ಯಾರೋ ಹೇಳ್ತಾರೆ. ಇಲ್ಲಿ ನಮ್ಮದು ರಿಟರ್ನಿಂಗ್ ಆಫೀಸು ಇಲ್ಲಿ ತಹಸೀಲ್ದಾರ್ ಅವರ ಕಚೇರಿ ಸಮಾರಂಭದಲ್ಲಿ ಇಲ್ಲಿ ನಾವು ನಮ್ಮ ಆರೋಗ್ಯ ಕಚೇರಿ ಕಚೇರಿ ಸಹಾಯಕ
ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಸಹಾಯಕ ಚುನಾವಣಾ ಕಚೇರಿಗೆ ಸ್ಥಾಪನೆ ಮಾಡಬೇಕು. ನಮ್ಮಲ್ಲಿ ರಾಯಬಾಗ್ 06 ರಾಯಬಾಗ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಒಟ್ಟು 232 ಮತಗಟ್ಟೆಗಳನ್ನು ಇದ್ದಾವೆ, ಸ್ಥಾಪನೆ ಮಾಡಲಾಗಿದೆ. ಮತದಾರರು ಟೋಟಲ್ ಒಟ್ಟು ಮತದಾರರು ನಮಗೆ 2,12,293 ಮತದಾರರು ಇದ್ದಾರೆ. 2,12,293 ಮತದಾರರು. ಇದರಲ್ಲಿ ಮೇಲ್ ಅಂದರೆ ಪುರುಷ ಮತದಾರರು 1,11,250. ಸ್ತ್ರೀ ಮತದಾರರ ಸಂಖ್ಯೆ 1,07,034. ಥರ್ಡ್ ಜೆಂಡರ್ ಅಂದರೆ ಕ್ರಾಸ್ ಜೆಂಡರ್ ಅಂದರೆ ತೃತೀಯ ಲಿಂಗಿಗಳು ಅಂತ ಹೇಳ್ತೀವಿ, ಅವರು ಬರ್ತಿರ್ತಾರೆ. ಈ 2,18,296 ಮತದಾರರಲ್ಲಿ 85 ವಯಸ್ಸಿಗಿಂತ ಹೆಚ್ಚಿನ ವಯಸ್ಸಾದಂಥ ಮತದಾರರು 3,290 ಮತದಾರಿದ್ದಾರೆ. ಅಂದರೆ 85 ವರ್ಷ ಮೇಲ್ಪಟ್ಟ ಮತದಾರರು. ಪುರುಷ ಮತದಾರರು 1,411, ಸ್ತ್ರೀ ಮತದಾರರು ಮಹಿಳಾ ಮತದಾರರು 1,870. ಒಟ್ಟು 3,290 ನಮ್ಮ ಹಿರಿಯ ನಾಗರಿಕರಿಗೆ ನಾವು ಮನೆ ಹೋಗಿ ಯಾರಿಗೆ ಬೆಡ್ ರೀಡರ್ ಇದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಮತಗಟ್ಟೆಗೆ ಬರಲಿಕ್ಕೆ ಆಗೋದಿಲ್ಲ, ಅವರಿಗೆ ನಾವು ಮನೆ ಹೋಗಿ ವೋಟ್ ಹಾಕಿಸುವಂಥ ಕೆಲಸಗಳನ್ನು ಮಾಡ್ತೀವಿ. ಮತ್ತು ಅವರೇ ಮತಗಟ್ಟೆಗೆ ಬರುವಂಥವ್ರು ಕೂಡ ನಾವು ಪ್ರೋತ್ಸಾಹಿಸ್ತೀವಿ, ಅದನ್ನು ಕೂಡ ಮಾಡ್ತೀವಿ. PWD ವೋಟರ್ಸ್ ಅಂದರೆ ಫಿಸಿಕಲಿ ಪರ್ಸನ್ ವಿತ್ ಡಿಸೇಬಲ್ಡ್ ಅಂದರೆ ವಿಕಲಾಂಗಚೇತನ ಮತದಾರರು 2,626 ಮತದಾರರಿದ್ದಾರೆ. 2,626. ಇದರಲ್ಲಿ ಪುರುಷ ಮತದಾರರು 1,631 ಮತ್ತು ಮಹಿಳಾ ಮತದಾರರು 990. ಇವರಿಗೂ ಕೂಡ ನಾವು ಮನೆ ಹೋಗಿ ಮತದಾನ ಅಂದರೆ ಅವ್ರಿಗೆ ಹೇಗೆ ಬರುತ್ತಾರೆ ವೆಹಿಕಲ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ವೀಲ್ ಚೇರ್ ಮತ್ತು ಎಲ್ಲ 232 ಮತಗಟ್ಟೆಗಳಲ್ಲಿ ನಾವು ಅಶ್ಯೂರ್ಡ್